And when you remove that silt, again the problem is burning up the silt only. ಈ ನಿಯರ್ ಬೈ ಏನಿದೆಯಲ್ಲ ಇಲ್ಲಿ ನಿಯರ್ ಬೈ ಬಂಡುಗಳು ಇರಬಾರ್ದು ಅಂತ ನಾನು. When we have made that beautiful whatever we have proposed, the water is coming at much more speed and will collect more water also. To give lot of relief on it. Yes, sir. But how we are channelizing the problem is for you. How will you do it? ಸೈಡಿಗೆ ಎಷ್ಟು ಕಾಂಕ್ರೀಟ್ ಹಾಕ್ಬೇಕು, ಕೆಳಗಡೆ ಜಾಸ್ತಿ ಸಿಲ್ಟ್ ತೆಗಿಲ್ಲ, ಸಿಲ್ಟ್ ತೆಗಿಬೇಕಲ್ಲ. ಅದು ಕರೆಕ್ಟ್ 2-3 ತಿಂಗಳೊಳಗೆ ಸಿಲ್ಟ್ ಕಂಪ್ಲೀಟ್ ಹಾಕಿದ ಮುಂಚೆ ಮತ್ತೆ ಮಳೆ ಬಂತಂದ್ರೆ ಅವಿಷ್ಟು ಮಾಡಿರೋ ಕೆಲಸ ನೀರಿಗೆ ಹೋಗ್ಬಿಟ್ಟು ನೋಡಿ ಸರ್. 3 ತಿಂಗಳಿಗೆ ಆಕ್ಷನ್ ಪ್ಲಾನ್ ನಾವು ರೆಡಿ ಮಾಡಿ ಒಂದು 50 ಇಟಾಚಿ ಇಳಿಸಿ ಅಟ್ ಎ ಟೈಮ್ ಸ್ಟಾರ್ಟ್. ಅದಾದ್ರೆ 10 ಕಿಲೋಮೀಟರ್ ಅದು ಕ್ಲಿಯರ್ ಆಗಿರಲಿ ಅಂತ ಹೇಳಿ ಅದ್ರ ಬಗ್ಗೆ ನಾವು ಪ್ಲಾನಿಂಗ್ ಮಾಡ್ಕೊಂಡು those works are doing it. And when you remove that silt, again the problem is burning up the silt only. So we are removing it and putting it to the banks and we are rolling it actually. Roll ಮಾಡ್ತಾ ಇದ್ದೀವಿ ಇದರಲ್ಲಿ. ಅದನ್ನು again it should not come into the ನಾಲಾ ರೀಜನ್ ಬಂದು. ಸೊ ಅದನ್ನು ತೆಗೆದಿದ್ದನ್ನ ಮತ್ತೆ ರೋಲ್ ಮಾಡ್ತೀವಿ. ಆಮೇಲೆ ಎಸ್ಪೆಷಲಿ ನಾಲಾ ಬಂಡೆಗಳಲ್ಲಿ ಆಲ್ ಆಸ್ ರಿಮೂವ್ ತೆಗಿಲೇಬೇಕು. ಅಗೇನ್ ಇಟ್ ವಿಲ್ ಬಿಕಮ್ ಲೈಕ್ ಎ ಪೇಸ್ಟ್ ಓನ್ಲಿ. ಸರ್ ಎಕ್ಸಾಂಪಲ್ ಈಗ ನಮ್ಮ ತುಪ್ಪಳ ಮಾಡಿದ್ವಲ್ಲ, ಎಲ್ಲಿ ಸಮಸ್ಯೆ ಆಗಿತ್ತು ಅಂತ ನೋಡಿರಿ. 2 ಕಡೆ ಮಾತ್ರ ಸಮಸ್ಯೆ ಆಯ್ತು ಹೊರತಾಗಿ ಉಳ್ಕಿದ್ದು ಎಲ್ಲಿ ಸಮಸ್ಯೆ ಆಗಿಲ್ಲ. 4 to 5 hours ಈಗ ಚಾನಲೈಸ್ ಆಗೋದು ಇಲ್ಲ ಅಂತಂದ್ರೆ ಬ್ಲಡ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಮೈ ಡೌಟ್ಸ್ ನಿಲ್ಲೋದಿಲ್ಲ. ನಮಗೆ ಫ್ಲಾಶ್ ಸ್ಪ್ರೆಡಿಂಗ್ ಅಲ್ಲಿ ಜನಕ್ಕೆ ತೊಂದರೆ ಆಗಬಾರ್ದು ಅನ್ನೋದೇ ಇಲ್ಲಿ ಈ ನಿಯರ್ ಬೈ ಏನಿದೆಯಲ್ಲ ಇಲ್ಲಿ ನಿಯರ್ ಬೈ ಬಂಡುಗಳು ಇರಬಾರ್ದು ಅಂತ ನನ್ನ ವಾದ. ಅದೇ ಫ್ಲಾಶ್ ಫ್ಲಡ್ ಮೇಡಮ್ ಏನಾಗಿ ಇಂಟರ್ಮಿಟೆಂಟ್ ರೈನ್ಫಾಲ್ ಆಗ್ತಾ ಇದ್ರೆ ಕ್ಯಾಚ್ಮೆಂಟ್ ಅಲ್ಲಿ ನಮಗೆ ಪ್ರಾಬ್ಲಮ್ ಬರಲ್ಲ. ಕರೆಕ್ಟ್. ಬಟ್ ಸಿ ಡ್ಯಾಮ್ ಅಲ್ಲಿ ಎಲ್ಲ ನೀರು ಬಿಡ್ತಾ ಇದಾರೆ ಅಂದ್ರೆ ವಿ ನೋ ಎಷ್ಟು ಫೋರ್ಸ್ ಅಲ್ಲಿ ಬರುತ್ತೆ, ಯಾವ ರೀತಿಯಲ್ಲಿ ನಾವು ಇವ್ಯಾಕ್ಯುವೇಟ್ ಮಾಡಬೇಕಂದ್ರೆ ಇದು ನಮ್ಗೆ ಗೊತ್ತಿಲ್ಲ. ನೈಟ್ ಇಂದ ನೈಟ್ ಸಡನ್ ಡೌನ್ ಪೋರ್ ಆದಾಗ ಸಡನ್ಲಿ ಫ್ಲಾಶ್ ಫ್ಲಡ್ ಬರ್ತದೆ. ಸೊ ಅದನ್ನು ನಾವು ತಡೆಗಟ್ಟಕ್ಕೆ ನಾವು ಆದ್ಯತೆಯನ್ನು. ಕ್ವಶನ್ ಇಸ್ ನಾವು when we have made that beautiful whatever we have proposed, the water is coming at much more speed and it will collect more water also. Correct? Okay. So all along with this gathering, so how much silt is going to get in an idea ಇದೆ ನಮಗೆ? ಇದೆ ಸರ್. ಅದು 12 ton per ನೋಡಿದ್ರೆ ಚೆಕ್ ಮಾಡಿದಾಗ ಇಲ್ಲ ಸರ್. 2019 ನಾವು ಹೈಯೆಸ್ಟ್ ಫ್ಲಡ್ಡಿಂಗ್ 2019 ಅದಕ್ಕೆ ಹಿಡಿದ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸಿಲ್ಟ್ ಇಂದು ಐಡಿಯಾ ಸಿಗಲ್ಲ. ವಾಟ್ ಬೇಸಿಸ್ ದ ಮೇಡ್ ಇಸ್ ಅಪ್ಲಿಕೇಶನ್ ಚೆಕ್ ಮಾಡಿ. That would give a lot of relief on it. Yes, sir. But how we are channelizing the problem is for you. How will you do it? First is you will have a ample of time only opening it, because you will start working in the month of January, February, March. Sometimes till December we have got rains. So January, February, March 3 months ಒಳಗಡೆ the biggest thing is that you have to have a lot of people to execute this work. ಒಂದು ವರ್ಷದಲ್ಲಿ ಹೆಂಗೆ ಮಾಡ್ತಾರೆ? ಸೊ ಇವನ್ನ ನಾವು ಇಮಿಡಿಯೇಟ್ಲಿ ಈಗ ತುಪ್ಪಳ ವರ್ಕ್. ಸೊ ವಿದಿನ್ ಡಿವೈಡ್ ಇಟ್ ಇಂಟು ನಂಬರ್ ಆಫ್ ಸೆಕ್ಷನ್ಸ್. ಸೊ ಎವ್ರಿ ತುಪ್ಪಳ ಮಾಡುವಾಗ ಅರೌಂಡ್ 50 ಮಷಿನ್ಸ್ ನಾವು ಡೆಪ್ಯೂಟ್ ಮಾಡಿದ್ವಿ ಸರ್. ಇಲ್ಲೂ ಕೂಡ ಪುರಸಭೆ ರೆಡಿ ಇತ್ತು ಸರ್. ಅದನ್ನು ಮುಂಚೆ ಹೊರಪಿದ್ದಾಗ ಮಕ್ಕಳು ಸರ್ ಸ್ವಲ್ಪ ಈ ಕಡೆ ಬರ್ರಿ ಸರ್ ಪ್ಲೀಸ್. ಸರ್ ಸ್ವಲ್ಪ ಮುಂದೆ ಮೇಡಮ್. Again it will become like a paste only. ಸರ್ ಎಕ್ಸಾಂಪಲ್ ಈಗ ನಮ್ಮ ತುಪ್ಪಳ ಮಾಡಿದ್ವಲ್ಲ, ಎಲ್ಲಿ ಸಮಸ್ಯೆ ಆಗೈತೆ ಅಂತ ನೋಡಿರಿ. 2 ಕಡೆ ಮಾತ್ರ ಸಮಸ್ಯೆ ಆಯ್ತು ಹೊರತಾಗಿ ಉಳ್ಕಿದ್ದು ಎಲ್ಲಿ ಸಮಸ್ಯೆ ಆಗಿಲ್ಲ. 4 to 5 hours ಈಗ ಚಾನಲೈಸ್ ಆಗೋದು ನೀರು ನಿಲ್ಲಿಲ್ಲ ಅಂತಂದ್ರೆ ನಮಗೆ ಫ್ಲಡ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. My doubts. ನಿಲ್ಲೋದಿಲ್ಲ. ನಮಗೆ ಫ್ಲಾಶ್ ಸ್ಪ್ರೆಡಿಂಗ್ ಅಲ್ಲಿ ಜನಕ್ಕೆ ತೊಂದರೆ ಆಗಬಾರ್ದು ಅನ್ನೋದೇ ಇಲ್ಲಿ ಈ ನಿಯರ್ ಬೈ ಏನಿದೆಯಲ್ಲ ಇಲ್ಲಿ ನಿಯರ್ ಬೈ ಬಂಡುಗಳು ಇರಬಾರ್ದು ಅಂತ ನನ್ನ ವಾದ. ಅದೇ ಫ್ಲಾಶ್ ಫ್ಲಡ್ ಮೇಡಮ್ ಏನಾಗಿ ಇಂಟರ್ಮಿಟೆಂಟ್ ರೈನ್ಫಾಲ್ ಆಗ್ತಾ ಇದ್ರೆ ಕ್ಯಾಚ್ಮೆಂಟ್ ಅಲ್ಲಿ ನಮಗೆ ಪ್ರಾಬ್ಲಮ್ ಬರಲ್ಲ. ಕರೆಕ್ಟ್. ಬಟ್ ಸಿ ಡ್ಯಾಮ್ ಅಲ್ಲಿ ಎಲ್ಲ ನೀರು ಬಿಡ್ತಾ ಇದಾರೆ ಅಂದ್ರೆ ವಿ ನೋ ಎಷ್ಟು ಫೋರ್ಸ್ ಅಲ್ಲಿ ಬರುತ್ತೆ, ಯಾವ ರೀತಿಯಲ್ಲಿ ನಾವು ಇವ್ಯಾಕ್ಯುವೇಟ್ ಮಾಡಬೇಕಂದ್ರೆ ಇದು ನಮ್ಗೆ ಗೊತ್ತಿಲ್ಲ. ನೈಟ್ ಇಂದ ನೈಟ್ ಸಡನ್ ಡೌನ್ ಪೋರ್ ಆದಾಗ ಸಡನ್ಲಿ ಫ್ಲಾಶ್ ಫ್ಲಡ್ ಬರ್ತದೆ. ಸೊ ಅದನ್ನು ನಾವು ತಡೆಗಟ್ಟಕ್ಕೆ ನಾವು ಆದ್ಯತೆಯನ್ನು. ಕ್ವಶನ್ ಇಸ್ ನಾವು when we have made that beautiful whatever we have proposed, the water is coming at much more speed and it will collect more water also. Correct? Okay. So all along with this gathering, so how much silt is going to get in an idea ಇದೆ ನಮಗೆ? ಇದೆ ಸರ್. ಅದು 12 ton per ನೋಡಿದ್ರೆ ಚೆಕ್ ಮಾಡಿದಾಗ ಇಲ್ಲ ಸರ್.
2019 ನಾವು ಹೈಯೆಸ್ಟ್ ಫ್ಲಡ್ಡಿಂಗು 2019 ಅದಕ್ಕೆ ಹಿಡಿದ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸಿಲ್ಟಿಂದು ಐಡಿಯಾ ಸಿಗಲ್ಲ. ವಾಟ್ ಬೇಸಿಸ್ ದ ಮೇಡ್ ಇಸ್ ವೆರಿಫಿಕೇಶನ್ ಚೆಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.